ಎಲ್ರಿಗೂ ನಮಸ್ಕಾರ ಗುರುವೆ. ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಂದಿನಂತೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಅಂಕಿತಾ ಪಿ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕದವರು ಇವರು ಮೂಲತಃ. ಓಕೆನಾ, ನಡೆದ ಘಟನೆ ಏನಪ್ಪ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ಗುರು ಹಿರಿಯರು ನಿಶ್ಚಯ ಮಾಡಿದ ಮದುವೆ ಆಗಿತ್ತು ಅವತ್ತು, ಆದರೆ ದೆಂಗುವುದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಮನೆಯವರು. ಅಂದರೆ ಇವರ ಯಜಮಾನರು ದೆಂಗೋದಕ್ಕೆ ಆಗ್ತಾ ಇಲ್ಲ ಕಣೆ ಅಂತ ಹೇಳ್ತಾರಂತೆ. ಏನಕ್ಕೆ ಅಂತ ಅಂತ ಹೇಳ್ತೀನಿ ನೋಡಿ. ಸಂಬಂಧ ಬಂದ್ಬಿಟ್ಟು ಊಟವನ್ನು ತುರುಕುವ ಒಂದು ಒಳ್ಳೆ ಸಂಬಂಧ, ಒಂದು ಒಳ್ಳೆ ವರ ಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಇವರಿಗೆ ಅವರ ಯಜಮಾನರಿಗೆ ಆಗ್ತಾ ಇಲ್ವಂತೆ. ಏನಕ್ಕೆ ಅಂತ ಇಲ್ಲಿ ಕಾರಣ ತಿಳಿಸಿಲ್ಲ. ಇನ್ನು ಇಂತಹ ಗುಣ ಇರಲಿ ಅಂತ ಹೇಳಿದ್ದಾರೆ. ಎಂತಹ ಗುಣ ಇರಬೇಕು ಅಂದರೆ, ಮೋಟು ಸಾಮಾನಾಗಿದ್ರೂ ಪರವಾಗಿಲ್ಲ ಕಣ್ರಿ, ಇಕ್ಕಿಸಿಕೊಳ್ಳಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದು ಮಾಡುವ ಅಗಲ ಮಾಡ್ತೀನಿ ಅನ್ನೋ ಒಂದು ಮನಸ್ಸಿರಬೇಕು ಅಷ್ಟೇ ಇಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಮೋಟ್ ಸಾಮಾನಾದರೂ ಇರಲಿ ಅಥವಾ ಉದ್ದ ಸಾಮಾನು ಇರಲಿ, ಅದೆಲ್ಲ ಏನು ಬೇಕಾಗಿಲ್ಲ ಅಂತ ಇಲ್ಲಿ ನೇರವಾಗಿ ಹೇಳಿದ್ದಾರೆ. ಇನ್ನು ಆಸ್ತಿ ನೋಡಿ ಊಟ ಕೊಡಬಾರ್ದು, ಓಕೆನಾ ಅಂತ ಹೇಳಿದ್ದಾರೆ. ಎಂತಹ ಪರಿಸ್ಥಿತಿ ಎದುರಾದರೂ ಕೂಡ ಜೊತೆಗೆ ಜೀವನ ನಡೆಸುವಂತನಾಗಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಸಮಯ ಸಂದರ್ಭ ಒಂದೇ ಥರ ಇರಲ್ಲ. ಕೆಲವರು ಶ್ರೀಮಂತರು ಆಗ್ಬೋದು, ಕೆಲವೊಂದು ಸಲ ಬಡವರು ಆಗ್ಬೋದು, ಕೆಲವೊಂದು ಸಲ ಲಾಸ್ ಆಗ್ಬೋದು ಬಿಸ್ನೆಸ್ಸಲ್ಲಿ. ಅದೆಲ್ಲ ಇದ್ದೇ ಇರುತ್ತೆ, ಸರ್ವೇ ಸಾಮಾನ್ಯ ಒಂದು ಜೀವನ ಅಂತಂದಮೇಲೆ ಗೆಲುವು ಸೋಲುವು ಇದ್ದೇ ಇರುತ್ತೆ. ಅಂಥ ಒಂದು ಸಮಯದಲ್ಲಿ ಕೈ ಬಿಟ್ಟು ಹೋಗೋಂಥ ಒಂದು ಮಾತಾಡಬಾರ್ದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಇನ್ನು ಹವ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಗುರುವಾರ ಮತ್ತು ಶನಿವಾರ ರಥಗಳು ಜಾಸ್ತಿ ಇರುತ್ತೆ. ಅವಾಗೆಲ್ಲ ಪಕ್ಕದಲ್ಲಿ ಹಾಕ್ಕೊಂಡು ಊಟ ತುರುಕೋದು ಅದೆಲ್ಲ ಮಾಡಬಾರ್ದು. ಮತ್ತು ಮನಸ್ಸಿನಲ್ಲೂ ಕೂಡ ಆ ಒಂದು ಯೋಚನೆಯೂ ಸಹ ಮಾಡಬಾರ್ದು, ಆಯಿತಾ ಅಂತ ಇಲ್ಲಿ ಎರಡನೇ ಹೇಳಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮೂರನೇದು ಬಂದ್ಬಿಟ್ಟು ಏನಪ್ಪ ಹೇಳಿದ್ದಾರೆ ಅಂತಂದರೆ, ದೇವರಲ್ಲಿ ನಂಬಿಕೆ ಇರೋದ್ರಿಂದ ಅತಿ ಹೆಚ್ಚು ಪೂಜೆ ಪುರಸ್ಕಾರ ಮಾಡ್ತೀನಿ ಆಯ್ತೀನಪ್ಪ ಅಂತೇಳಿ ಮೂರನೇದ್ರ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಅದೆಲ್ಲ ಬೇಡ ಕಣಲಿ ಅಂತ ಹೇಳக்கூಡುದು. ಅಂದರೆ ದೇವರನ್ನು ಪೂಜೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು, ಅದ್ರ ಬಗ್ಗೆ ಏನು ವಿಚಾರ ತಕರಾರು ಎತ್ತಂಗಿಲ್ಲ ಅಂತ ಅಷ್ಟೇ ಸ್ನೇಹಿತರೆ. 10 ಎಕರೆಗೆ ಆರೆಂಜ್ ಯಾವ ರೀತಿ ಬೆಳಿಬೋದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ಕ್ಲಿಯರ್ ದ ಲ್ಯಾಂಡ್ಸ್ ಆಫ್ ದ ವೀಡ್ಸ್ ಆ್ಯಂಡ್ ಸ್ಟೋನ್ಸ್, ಪ್ಲಾಫ್ ಆ್ಯಂಡ್ ಲೆವೆಲ್ ದ ಸಾಯಿಲ್ ಪ್ರಾಪರ್ಲಿ, ಡಿಗ್ ಪಿಟ್ಸ್ 2 into 2 into 2 ಫೀಟ್ನ ಅಗದ್ಬಿಟ್ಟು ಸ್ನೇಹಿತರೆ, ಅಟ್ ಸ್ಪೇಸಿಂಗ್ ಆಫ್ 6 m into 6 m ಇದು ಮಾಡಿಬಿಟ್ಟು ಅಬೌಟ್ 278 to 400 trees ಪರ್ ಏಕರ್ ಡಿಪೆಂಡಿಂಗ್ ಆನ್ ಸ್ಪೇಸಿಂಗ್ ಬಿಟ್ಬಿಟ್ಟು ಹಾಕ್ಬೋದು, ಓಕೆನಾ. ಇನ್ನು ನೆಕ್ಸ್ಟ್ ಬಂದು ಸ್ನೇಹಿತರೆ, ಇವರಿಗೆ ಪಾಪ ಇದು ಆರೆಂಜ್ ಬೆಳಿಬೇಕು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅದ್ರ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ನೋಡಿ. ಯಾವ ಇಯರಲ್ಲಿ ಎಷ್ಟೆಷ್ಟು ಹಾಕಬೇಕು, ಏನು ಕತೆ, ಫರ್ಟಿಲೈಸರ್ ಡೋಸ್ನ ಕೊಡಬೇಕು ಅಂತ ಇಲ್ಲಿ ಪರ್ ಪ್ಲ್ಯಾಂಟ್ಗೆ ಇಲ್ಲಿ ಎಳೆಯಾಗಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆಫ್ಟರ್ 7 years ಆದಮೇಲೆ ಒಂದು ಒಳ್ಳೆ ಇದಾಗುತ್ತೆ, ಒಂದು ಲ್ಯಾಂಡ್ ಆಗ್ಬೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ತಮ್ಮ ಅನಿಸಿಕೆ ಏನು ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ, ಮತ್ತು ಈ ಒಂದು ಆರೆಂಜ್ ಏನು ಬೆಳೀತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬಾಯ್.